ಭಾರತದ ಪ್ರಧಾನಿಯಾಗಿ 10 ವರ್ಷಗಳ ಕಾಲ ಯಶಸ್ವಿ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರ್ತಾ ತಾಯಿ ರಾಜರಾಜೇಶ್ವರಿ ಭುವನೇಶ್ವರಿ ಅವರೆಲ್ಲ ಕುಟುಂಬ ವರ್ಗದವರಿಗೆ ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ, ಡಾಕ್ಟರ್ ಮನಮೋಹನ್ ಸಿಂಗ್ರವರು ಪ್ರಥಮ ಬಾರಿಗೆ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಮೈಸೂರು ಮತ್ತು ಕೊಡಗು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಸದಸ್ಯನಾಗಿ ಅವ್ರ ಜೊತೆ ಕೆಲಸ ಮಾಡುವಂಥದ್ದು ಸೌಭಾಗ್ಯ. ಭಾಳ ಸರಳವಾದಂಥ ವ್ಯಕ್ತಿತ್ವ ನೋಡಿ. ಹೇಗೆ ಪುರುಷಸ್ಯ ಭಾಗ್ಯ, ಪುರುಷನಿಗೆ ಯಾವ್ಯಾವ ಕಾಲಕ್ಕೆ ಏನೇನು ಬರುತ್ತೋ ಅಂತಕ್ಕಂಥದ್ದನ್ನು ಆ ಸಂದರ್ಭಕ್ಕೆ 2009ರಲ್ಲಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಪರಿಸ್ಥಿತಿ ಹಾಗೆ ಕೂಡು ಬಂದಿತ್ತು. ಆದರೆ ಸೋನಿಯಾ ಗಾಂಧಿಯವರು ಒಪ್ಪಿಕೊಳ್ಳಿಲ್ಲ. ಅದನ್ನ ನೀವು ಹೇಳಿ, ದೇಶ ಜಗತ್ತೇ ಆರ್ಥಿಕ ಸಂಕಟದಲ್ಲಿ ಸಿಲುಕಿದೆ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವ ಭಾರತಕ್ಕೆ ಆರ್ಥಿಕ ತಜ್ಞನೇ ಪ್ರಧಾನಿಯಾದರೆ ಬಹಳ ಒಳ್ಳೆಯದು ಅಂತಂತೇಳಿ ಬಹುಶಃ ಜಗತ್ತಿನ ಶ್ರೇಷ್ಠ ಆರ್ಥಿಕ ಜ್ಞಾನಿಯಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಹೆಸರನ್ನು ಸೋನಿಯಾ ಗಾಂಧಿಯವರು ಸೂಚನೆ ಮಾಡ್ತಾರೆ. ಅಖಿಲ ಭಾರತ ಕಾಂಗ್ರೆಸ್ ಅದನ್ನು ಮಾನ್ಯ ಮಾಡುತ್ತೆ. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ನಿರಂತರವಾಗಿ 2ನೇ ಬಾರಿಗೆ ಕಾಂಗ್ರೆಸ್ನ ಬಲಪಡಿಸಿ 2ನೇ ಬಾರಿಗೂ ಕೂಡ ಅಧಿಕಾರಕ್ಕೆ ಬರುವಂಥ ಒಂದು ಅವಕಾಶವನ್ನು ಅವರ ಕಾರ್ಯಗಳಿಂದ ಕಾರ್ಯಕ್ರಮಗಳಿಂದ ಮಾಡಿಕೊಡ್ತಾರೆ. ಹಾಗಾಗಿ ಅವರು ಸದಾ ಸ್ಮರಣೀಯರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಕೂಡ ಆಗಿದ್ದಂಥವ್ರು ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಂಥವ್ರು. ಹಲವಾರು ಜಾಗತಿಕ ಜಗತ್ತಿನ ಪ್ರಶಸ್ತಿಗಳಿಗೂ ಕೂಡ ಕಾರಣೀಭೂತರಾಗಿದ್ದಂಥವ್ರು. ಹಾಗಾಗಿ ಯಾವಾಗ ಅವರು ಪ್ರಧಾನಿಯಾಗಿದ್ದರು, ಜಗತ್ತೇ ಆರ್ಥಿಕವಾಗಿ ಜರ್ಜರಿತವಾಗಿದ್ದಂಥ ಸಮಯ. ಆಗ ಅವರು ಪ್ರಧಾನಮಂತ್ರಿಯಾಗಿ ಬಂದರು. ತಮಗಿದ್ದಂಥ ಆರ್ಥಿಕ ವಿಭಾಗದ ಅನುಭವಗಳಿಂದ ಭಾರತದ ಆ ಆರ್ಥಿಕ ಜರ್ಜರಿತಕ್ಕೆ ಸಿಲುಕದ ಹಾಗೆ ನೋಡಿಕೊಂಡ್ರು. ಜಗತ್ತಿನ ದೊಡ್ಡಣ್ಣ ಎನಿಸ್ಕೊಂಡಂಥ ಅಮೇರಿಕವೇ ಅವತ್ತು ಆರ್ಥಿಕ ಜರ್ಜರಿತಕ್ಕೆ ಸಿಲುಕಿ ಹೋಗಿತ್ತು, ತತ್ತರಿಸಿ ಹೋಗಿತ್ತು ಇಡೀ ಅಮೇರಿಕಾ ದೇಶದ ಅಮೇರಿಕಾವೇ. ಆದರೆ ಭಾರತವನ್ನು ಅದಕ್ಕೆ ಸಿಲುಕಿಸಿದ ಹಾಗೆ ನೋಡಿಕೊಂಡಂಥವರು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ರವರು. ಅದರ ಜೊತೆಗೆ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಕೊಟ್ಟಂಥವ್ರು. ಹೇಗೆ ಸ್ವಾತಂತ್ರ್ಯಾನಂತರದ ಭಾರತದ ನೆಹರೂರವರು ಪ್ರಧಾನಮಂತ್ರಿಯಾಗಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಈ ದೇಶವನ್ನು ಕಟ್ಟುವುದರಲ್ಲಿ ಅವರು ಹೇಗೆ ಕ್ರಮಗಳು ತಗೊಂಡ್ರು, ಅದಕ್ಕಿಂತ ದೊಡ್ಡದಾಗಿ ಮನಮೋಹನ್ ಸಿಂಗ್ರವರು ಮೊದಲನೇದಾಗಿ ಅವರು ತಗೊಂಡಿದ್ರು ವ್ಯಾಟ್, ವ್ಯಾಲ್ಯೂ ಬೇಸ್ಡ್ ಟ್ಯಾಕ್ಸ್. ನಿಮಗೆ ವ್ಯಾಟ್ ಸೋರಿ ಹೋಗ್ತಾ ಇದ್ದಂಥ ತೆರಿಗೆಗಳನ್ನು, ಕಳ್ತನ ಆಗ್ತಾ ತೆರಿಗೆಗಳನ್ನು ಈ ವ್ಯಾಟ್ ಮೂಲಕ ಅದನ್ನು ಬಂದೋಬಸ್ತ್ ಮಾಡಿದ್ರು. ನಮ್ಮ ಆದಾಯ ಜಾಸ್ತಿ ಆಯಿತು. ಆನಂತರದಲ್ಲಿ ತಂದ ಕಾರ್ಯಕ್ರಮ RTI, ರೈಟ್ ಟು ಇನ್ಫಾರ್ಮೇಷನ್. ಅಂದರೆ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಯಾರೂ ಕೂಡ ಟ್ಯಾಕ್ಸ್ನ ಕದಿಬಾರದು, ಭ್ರಷ್ಟರಾಗಬಾರ್ದು ಅಂತಂತೇಳಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ತರುವುದರ ಮೂಲಕ, ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ ಮೂಲಕ ಒಂದು ಹೊಸ ಶಕೆಗೆ ನಾಂದಿಯಾದಂಥವ್ರು. ಆನಂತರದಲ್ಲಿ ತಂದಂಥದ್ದು RTE, ರೈಟ್ ಟು ಎಜುಕೇಷನ್. ಪ್ರತಿ ಮಗುವು ಕೂಡ ಇಲ್ಲಿ ಶಿಕ್ಷಣವನ್ನು ಪಡಿಬೇಕು, ಶಿಕ್ಷಣ ಮಗುವಿನ ಆಜನ್ಮ ಸಿದ್ಧ ಹಕ್ಕು ಅಂತಕ್ಕಂಥದ್ದನ್ನು ಸಾರಿದರು. ತಂದೆ ತಾಯಿಗಳ ಮೇಲೂ ಕೂಡ ಮಗು ಕೇಸ್ ಹಾಕ್ಬೋದು, ಸರ್ಕಾರದ ಮೇಲೂ ಕೂಡ ಮಗು ಕೇಸ್ ಹಾಕ್ಬೋದು ಶಿಕ್ಷಣ ಕೊಡದೇ ಇದ್ರೆ.